ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಹತ್ಯೆಯನ್ನ ಖಂಡಿಸಿ ಚಿತ್ರದುರ್ಗದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದ ರೇಣುಕಾಸ್ವಾಮಿಗೆ ನ್ಯಾಯ ಕೊಡಿ ಈ ಘೋಷ ವಾಕ್ಯದಡಿ ಪ್ರೊಟೆಸ್ಟ್ ಮಾಡಲಾಗುತ್ತೆ. ಜಂಗಮ ಸಮಾಜ ಸಿದ್ಧವಾಗಿದೆ ಬೃಹತ್ ಪ್ರತಿಭಟನೆ. ಈ ಪ್ರತಿಭಟನೆಯಲ್ಲಿ ಕುಟುಂಬಸ್ಥರು ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ನೀಲಕಂಠೇಶ್ವರ ದೇವಸ್ಥಾನದಿಂದ ಡಿಸಿ ಸರ್ಕಲ್ ವರೆಗೂ ಕೂಡ ಬೃಹತ್ ರ್ಯಾಲಿಯನ್ನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗುತ್ತೆ. ಪ್ರತಿಭಟನೆ ಮೂಲಕವಾಗಿ ಈ ಕೊಲೆಯನ್ನ ಖಂಡಿಸಲಾಗುತ್ತೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಮತ್ತೆ ಲೈವ್ ನಲ್ಲಿದ್ದಾರೆ. ಕಿರಣ್, ಒಂದು ದೊಡ್ಡ ಪ್ರೊಟೆಸ್ಟ್ಗೆ ಕಾರಣ ಆದಂತೆ ಕಾಣಿಸ್ತಾ ಇದೆ ಈ ಪ್ರಕರಣ. ಏನೆಲ್ಲ ಆಗಬಹುದು, ಹೇಗಿದೆ ಇವತ್ತಿನ ಪ್ರೊಟೆಸ್ಟ್ನ ರೂಪರೇಷೆಗಳು? ಖಂಡಿತ ಏನು ಇದ್ದ ಒಬ್ಬ ಮಗ ಪೊಲೋದಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಆ ಇದ್ದ ಮಗನನ್ನೇ ಕಳೆದುಕೊಂಡು ನಿಜಕ್ಕೂ ಕೂಡ ಕುಟುಂಬಸ್ಥರು ಕೂಡ ತುಂಬ ನೋವಲ್ಲಿದ್ದಾರೆ. ಈ ಒಂದು ಕಾರಣದಿಂದಾಗಿ ರೇಣುಕಾಸ್ವಾಮಿ ಕೊಲೆಯನ್ನು ಖಂಡಿಸಿ ಇಂದು ವೀರಶೈವ ಸಮಾಜ ಹಾಗೂ ವಿವಿಧ ಸಂಘಟನೆಗಳು ಸೇರಿದಂತೆ ನಗರದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಲಿಕ್ಕೆ ಈಗಾಗಲೇ ಸಜ್ಜಾಗಿರ್ತಕ್ಕಂಥದ್ದು. ಚಿತ್ರದುರ್ಗ ನಗರದ ನೀಲಕಂಠೇಶ್ವರ ದೇವಸ್ಥಾನದಿಂದ DC ಸರ್ಕಲ್ವರೆಗೆ ಬೃಹತ್ ಮಟ್ಟದಲ್ಲಿ ಮೆರವಣಿಗೆ ಅಲ್ಲಿದ್ದ ಪ್ರತಿಭಟನಾ ಮೆರವಣಿಗೆ ಮಾಡಿ DC ವೃತ್ತದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಬೇಕು. ನಂತರದಲ್ಲಿ DC ಕಚೇರಿಯ ಮೂಲಕ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸಬೇಕು ಅಂತಕ್ಕಂಥ ಪ್ಲಾನ್ ಕೂಡ ಈಗಾಗಲೇ ಸಮಾಜಗಳು ಇದು ವೀರಶೈವ ಸಮಾಜ ಜೊತೆಗೆ ವಿವಿಧ ಸಂಘಟನೆಗಳು ಈಗಾಗಲೇ ಪ್ಲಾನ್ ಮಾಡಿರ್ತಕ್ಕಂಥದ್ದು. ಬಜರಂಗ ದಳನೂ ಕೂಡ ಇಂದು ಪ್ರತಿಭಟನೆಯಲ್ಲಿ ಕೈ ಜೋಡಿಸ್ತಕ್ಕಂಥ ಸಾಧ್ಯತೆ ಇದೆ. ಜೊತೆಗೆ ಪ್ರತಿಭಟನೆಯಲ್ಲಿ ಕುಟುಂಬಸ್ಥರು ಕೂಡ ಭಾಗಿಯಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರ್ತಕ್ಕಂಥದ್ದು. ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ಪ್ರತಿಭಟನೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಸಜ್ಜನೆ ಮಾಡಿಕೊಂಡಿರ್ತಕ್ಕಂಥ ಸಮಾಜದ ಮುಖಂಡರು, ಸಮಾಜ ಬಂಧುಗಳು. ಏನಂತಂದರೆ ನಮ್ಮ ಸಮಾಜದಲ್ಲಿ ಕಳೆದ 4-5 ತಿಂಗಳಿಂದ ನಮ್ಮ ಸಮಾಜಕ್ಕೆ ಈ ರೀತಿಯ ರಾಜ್ಯದಲ್ಲಿ ಕೊಲೆಗಳಾಗ್ತಾ ಇರ್ತಕ್ಕಂಥದ್ದು ಯಾಕೆ ಅಂತಕ್ಕಂಥದ್ದು ತುಂಬ ನೋವಿನ ಮಾತುಗಳು ಕೂಡ ಸಮಾಜದ ಕೆಲವು ಮುಖಂಡರು ಕೂಡ ಹೇಳಿರ್ತಕ್ಕಂಥದ್ದು. ಇಂದು ಕೂಡ ಪ್ರತಿಭಟನೆ ದೊಡ್ಡ ಮಟ್ಟದಲ್ಲಿ ಚಿತ್ರದುರ್ಗದಲ್ಲಿ ಆಗಲಿದೆ. ಕುಟುಂಬಸ್ಥರಾಗಿರ್ತಕ್ಕ ತಂದೆ ತಾಯಿ ಹೆಂಡತಿ ಗರ್ಭಿಣಿ ಆಗಿರೋದ್ರಿಂದ ಬರೋದು ಮೋಸ್ಟ್ಲಿ ಕಷ್ಟ ಇದೆ. ಯಾಕಂತಂದರೆ ತಂಗಿ ಸೇರಿದಂತೆ ಇನ್ನುಳಿದಂಥ ಸಂಬಂಧಿಕರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಇಂದಿನ ಪ್ರತಿಭಟನೆ ನಿಜಕ್ಕೂ ಕೂಡ ನ್ಯಾಯ ಕೊಡಿಸಬೇಕು. ರೇಣುಕಾಸ್ವಾಮಿ ಕೊಲೆ ಆಗಿರ್ತಕ್ಕಂಥದ್ದು ಸಾಮಾನ್ಯದ ಮಾತಲ್ಲ. ಈ ದೊಡ್ಡ ಸ್ಟಾರ್ ನಟನೆ ಆಗಿರಲಿ, ಈ ಒಂದು ಪ್ರಕರಣದಲ್ಲಿ ಯಾರೇ ಇದ್ರೂ ಕೂಡ ಅವರಿಗೆ ದೊಡ್ಡ ಶಿಕ್ಷಣ ಆಗಬೇಕು ಅಂತಕ್ಕಂಥದ್ದು ಸಮಾಜದ ಮುಖಂಡರ ಮಾತಾಗಿರ್ತಕ್ಕಂಥದ್ದು. ಇದು ಇಲ್ಲಿಗೆ ನಿಲ್ಲಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಿನ್ನೆ ಮಾಧ್ಯಮಗಳಿಗೆ ಹೇಳ್ತಾ ಇದ್ರು. ಇದು ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಮಾಡ್ತೀವಿ, ಪ್ರತಿ ಹಳ್ಳಿಗಳಲ್ಲೂ ನಮಗೆ ನ್ಯಾಯ ಸಿಗುವವರೆಗೂ ಪ್ರತಿಭಟನೆ ಮಾಡ್ತೀವಿ, ದೊಡ್ಡ ಮಟ್ಟದ ತನಿಖೆ ಆಗುವವರೆಗೂ ನಾವು ಬಿಡಲ್ಲ, ನಮಗೆ ನ್ಯಾಯ ಸಿಗೋವರೆಗೂ ಬಿಡಲ್ಲ ಅಂತಕ್ಕಂಥ ಮಾತನ್ನ ಸಂಬಂಧಿಕರು ಹಾಗೂ ಸಮಾಜದ ಮುಖಂಡರು ಕೂಡ ಹೇಳಿರ್ತಕ್ಕಂಥದ್ದು. ಥ್ಯಾಂಕ್ ಯು ಕಿರಣ್ ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.